ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಮತ್ತೊಂದು ಫಾರಿನ್ ಕಾಯಿನ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಬಳಿ ಯಾವುದಾದ್ರೂ ಫಾರಿನ್ ಕಾಯಿನ್ ಇತ್ತು ಅಂದರೆ ಆ ಒಂದು ನಾಣ್ಯ ಯಾವ ದೇಶದ್ದು ಅಂತ ನೀವು ನನಗೆ ಹೇಳಿದ್ರೆ ಅದರ ವ್ಯಾಲ್ಯೂನ ನಾನು ಇದ್ರ ಕಾಮೆಂಟಲ್ಲಿ ನಿಮಗೆ ತಿಳಿಸ್ತೀನಿ. ಅಥವಾ ನಿಮ್ಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ದೇಶದ ಕಾಯಿನ್ನ ಬಗ್ಗೆ ವಿಡಿಯೋ ಬೇಕು ಅಂದರೆ ಕೂಡ ನೀವು ರಿಕ್ವೆಸ್ಟ್ ಮಾಡ್ಬೋದು. ನನ್ನ ಹತ್ರ ಆ ಕಾಯಿನ್ ಇತ್ತು ಅಂದರೆ ನಾನು ಆ ಒಂದು ನಾಣ್ಯವನ್ನು ನನ್ನ ಚಾನಲ್ನಲ್ಲಿ ರಿವ್ಯೂ ಮಾಡ್ತೇನೆ. ಅದರ ಬೆಲೆ ಮತ್ತು ಅದರ ವಿಶೇಷತೆ, ಅದರ ಇಂದಿನ ಭಾರತದಲ್ಲಿ ಅದರ ಇಂದಿನ ಬೆಲೆ ಎಲ್ಲವನ್ನು ನಾನು ನಿಮಗೆ ಸವಿಸ್ತಾರವಾಗಿ ತಿಳಿಸೋದಕ್ಕೆ ಟ್ರೈ ಮಾಡ್ತೇನೆ. ಆಸಕ್ತರು ಟ್ರೈ ಮಾಡ್ಬೋದು. ಈಗ ನೀವು ನನ್ನ ಕೈಯಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ತಾಂಜೇನಿಯಾ ದೇಶದ ಶಿಲ್ಲಿಂಗ್. ಭಾರತದಲ್ಲಿ ನಾವು ಹೇಗೆ ರೂಪಾಯಿ ಹಾಗೆ ಪೈಸೆಗಳು ಅಂತ ಕರಿತೀವಿ, ಅವರ ದೇಶದಲ್ಲಿ ಅವರು ಕೂಡ ಶಿಲ್ಲಿಂಗ್ ಅಂತ ಕರೀತಾರೆ ನಾಣ್ಯಗಳಿಗೆ. ಅಂದರೆ ರೂಪಾಯಿ, ನಾವು ಹೇಗೆ ರೂಪಾಯಿ ಅಂತ ಯೂಸ್ ಮಾಡ್ತೀವಿ, ಅವರು ಶಿಲ್ಲಿಂಗ್ ಅಂತ ಯೂಸ್ ಮಾಡ್ತಾರೆ. ಸೊ ನೀವು ನನ್ನ ಹತ್ರ ನೋಡ್ತಾ ಇರೋವಂಥದ್ದು 500 ಶಿಲ್ಲಿಂಗ್, ಅಂದರೆ 500 ಶಿಲ್ಲಿಂಗ್ಗಳು, ಅಥವಾ TZS 500 TZS ಅಂದರೆ ಏನು, ತಾಂಜೇನಿಯನ್ ಶಿಲ್ಲಿಂಗ್. ಇದೇನಿದು ತಾಂಜೇನಿಯನ್ ಶಿಲ್ಲಿಂಗ್ ಅಂತ ಅಂದರೆ, ಹೌದು, ಶಿಲ್ಲಿಂಗ್ ಅನ್ನೋ ಒಂದು ಕರೆನ್ಸಿ ಆ ಒಂದು ಸುಮಾರು ರಾಷ್ಟ್ರಗಳು ಇರುವಂಥದ್ದು. ಯುರೋಪ್ನ ರಾಷ್ಟ್ರಗಳಲ್ಲೂ ಇದ್ದಾವೆ, ಆಫ್ರಿಕನ್ ರಾಷ್ಟ್ರಗಳಲ್ಲೂ ಇದ್ದಾವೆ. ಹಾಗಾಗಿ ಅವರು ತಾಂಜೇನಿಯನ್ ಶಿಲ್ಲಿಂಗ್ ಅಂತ ಕರೀತಾರೆ ಈ ಒಂದು ಶಿಲ್ಲಿಂಗ್ಗೆ. ಅಂದ್ರೆ ಆ ದೇಶದ, ಇವಾಗ ಇಂಡಿಯನ್ ರೂಪಾಯ, ಭಾರತದ ರೂಪಾಯ, ನೇಪಾಳದಲ್ಲೂ ಕೂಡ ರೂಪಾಯ ಅಂತಾರೆ. ಅದೇ ರೀತಿ ಬಾಂಗ್ಲಾ, ಪಾಕಿಸ್ತಾನದಲ್ಲೂ ಬೇರೆ ಬೇರೆ ಸ್ವಲ್ಪ ಚೇಂಜ್ ಮಾಡಿ ರೂಪಾಯಿ ಅಂತ ಕರೀತಾರಲ್ಲ, ಅದೇ ತರ ಇಂಡಿಯನ್ ರುಪಿ ಅಂತ ಕರೀತಾರಲ್ಲ ನಮ್ಮ ಭಾರತದಲ್ಲಿ, ಅದೇ ರೀತಿ ಅವರು ತಾಂಜೇನಿಯನ್ ಶಿಲ್ಲಿಂಗ್ ಅಂತ ಕರೀತಾರೆ. ಸೊ ಈ ಒಂದು ನಾಣ್ಯ ಸುಮಾರು 9.5 ಗ್ರಾಮ್ ಅಷ್ಟು ತೂಕವನ್ನು ಹೊಂದಿರುವಂಥದ್ದು. ಅದೇ ರೀತಿ 27 mm ಅಷ್ಟು ಡಯಾಮೀಟರ್ನ ಹೊಂದಿರುವಂಥದ್ದು. ನೋಡ್ತಾ ಇದ್ದೀರಾ, ನಾಣ್ಯದ ಹಿಂಭಾಗದಲ್ಲಿ ಅಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ಅವರ ದೇಶದ ಒಬ್ಬ ಪ್ರಮುಖ ವ್ಯಕ್ತಿಯ ಫೋಟೋವನ್ನು ಹಾಕಿರುವಂಥದ್ದು. ಈ ಒಂದು ನಾಣ್ಯ 2014ರ ನಾಣ್ಯ. ಸೊ ನಾಣ್ಯದ ಮುಂಭಾಗದಲ್ಲಿ ನೋಡ್ತಾ ಇದ್ದೀರಾ ನೀವು, ಒಂದು ಎಮ್ಮೆಯ ಚಿತ್ರವನ್ನು ಹಾಕಿರುವಂಥದ್ದು. ಕೇಪ್ ಬಫೆಲೋ ಅಂತ ಕರೀತಾರೆ ಇದನ್ನ. ಅವರ ಅಗ್ರಿಕಲ್ಚರ್, ಅವರ ಆ ದೇಶದ, ತಾಂಜೇನಿಯಾ ದೇಶದ ಮೇನ್ ಅಗ್ರಿಕಲ್ಚರ್, ಮೇನ್ ಏನು ಅಂದ್ರೆ ಅವರ ಆರ್ಥಿಕ ಬೆನ್ನೆಲುಬು, ಆರ್ಥಿಕ ಸ್ಥಿತಿಯ ಬೆನ್ನೆಲುಬು ಈ ಒಂದು ಅಗ್ರಿಕಲ್ಚರ್. ಅದನ್ನ ರಿಸೆಂಬಲ್ ಮಾಡುವ ಉದ್ದೇಶದಿಂದ ಅವರು ಒಂದು ಎಮ್ಮೆಯ ಚಿತ್ರವನ್ನು ಹಾಕಿರುವಂಥದ್ದು ನಾಣ್ಯದ ಮುಂಭಾಗದಲ್ಲಿ. ಅಗ್ರಿಕಲ್ಚರ್ನ ಏನು ಪ್ರೋತ್ಸಾಹ ಮಾಡುವ ಒಂದು ಉದ್ದೇಶದಿಂದ ಅಷ್ಟೇ, ಬೇರೆ ಏನೂ ಇಲ್ಲ ಇದರಲ್ಲಿ. ಸೊ ಈ ಒಂದು ನಾಣ್ಯ ಸುಮಾರು 2014ರಿಂದ 2019ರವರೆಗೆ ಚಲಾವಣೆಯಲ್ಲಿತ್ತು. ಸುಮಾರು 5-6 ವರ್ಷಗಳ ಕಾಲ ಚಲಾವಣೆಯಲ್ಲಿತ್ತು. ಮತ್ತೆ ಇನ್ನೂ ಹೇಳಬೇಕು ಅಂದ್ರೆ, ಇದನ್ನ ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಇದರ ವ್ಯಾಲ್ಯೂ ಎಷ್ಟಿರುತ್ತೆ ಅಂದ್ರೆ ಸುಮಾರು 18ರಿಂದ 19 ರೂಪಾಯಿ ಬೆಲೆ ಇರುತ್ತೆ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ. ಆದರೆ ಈ ಒಂದು ನಾಣ್ಯವನ್ನ ನೀವು ಏನಾದ್ರು ಪರ್ಚೇಸ್ ಮಾಡಬೇಕು ಅಂದ್ರೆ, ನನ್ನ ಹತ್ರ ಇರುವಂಥದ್ದು UNC ಗ್ರೇಡ್ನ ನಾಣ್ಯ ಸುಮಾರು 450ರಿಂದ 500 ರೂಪಾಯಿ ಆಗುತ್ತೆ. ನಿಮ್ಗೆ ಹೇಳಿದ ಅರ್ಥ ಆಯ್ತು ಅನ್ಕೋತೀನಿ. ಈ ಒಂದು ನಾಣ್ಯದ ಮುಖ ಬೆಲೆ ಭಾರತದ ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ 17ರಿಂದ 19 ರೂಪಾಯಿ ಇರುತ್ತೆ ಇಂದಿನ ರೂಪಾಯಿ ವ್ಯಾಲ್ಯೂದಲ್ಲಿ. ಆದರೆ ಈ ಒಂದು ನಾಣ್ಯದ ರೇರಿಟಿ ಮೇಲೆ ಹೇಳೋದಾದ್ರೆ ಒಂದು 450 ರೂಪಾಯಿಂದ 500 ರೂಪಾಯಿ ಆಗುತ್ತೆ. ನಂತರ ಇರುವಂಥದ್ದು UNC ಕಂಡೀಷನ್ ನಾಣ್ಯ, ಲಸ್ಟರ್ ಗ್ರೇಡ್ನ ನಾಣ್ಯ ಅಂತಾನೂ ಕೂಡ ನೀವು ಕರಿಬಹುದು. ಅದೇ ರೀತಿ ಈ ಒಂದು ನಾಣ್ಯ ಮತ್ತೊಂದಷ್ಟು ಸ್ಪೆಷಲ್ ಯಾಕೆ ಅಂದ್ರೆ, ಇದನ್ನ ನಿಕ್ಕಲ್ ಪ್ಲೇಟ್ಗಳಿಂದ ಮಾಡಿರುವಂಥದ್ದು. ಅಂದ್ರೆ ಪ್ಯೂರ್ ನಿಕ್ಕಲ್ ಪ್ಲೇಟೆಡ್ ಸ್ಟೀಲ್ ಇಂದ ಮಾಡಿರುವಂಥದ್ದು. ಬೇರೆ ಯಾವುದೇ ರೀತಿಯ ಮೆಟಲ್ಗಳು ಇದರಲ್ಲಿ ಮಿಕ್ಸ್ ಆಗಿಲ್ಲ. ಹಂಗಾಗಿನೇ ಇದಕ್ಕೆ ಇಷ್ಟೊಂದು ಹೊಳಪಿರುವಂಥದ್ದು. ಮತ್ತೆ ಇದರಲ್ಲಿ ನೀವು ನೋಡ್ತಾ ಇದ್ರೆ ಇಲ್ಲಿ ಮಿಯಾ ತಾನೋ ಅಂತ ಬರೆದಿರುವಂಥದ್ದು. ಮಿಯಾ ತಾನೋ ಅಂದ್ರೆ ಅವರ ಒಂದು ಭಾಷೆಯಲ್ಲಿ ಶಿಲ್ಲಿಂಗ್ ಅಂತ ಬರುತ್ತೆ. 500 ಶಿಲ್ಲಿಂಗ್. ಮಿಯಾ ಅಂದ್ರೆ 500, ತಾನೋ ಅಂದ್ರೆ ಶಿಲ್ಲಿಂಗಿ. ಮಿಯಾ ಅಂದ್ರೆ ಅವರ ಒಂದು ಇದರಲ್ಲಿ 500 ಅಂತ ಬರುತ್ತೆ. 500 ಶಿಲ್ಲಿಂಗಿ ಅಂತ ಈ ಒಂದು ಬರುತ್ತೆ. ಇದನ್ನ ಸ್ವಾಹಿಲಿ ಭಾಷೆ ಅಂತ ಕರೀತಾರೆ. ಸ್ವಾಹಿಲಿ ಭಾಷೆ ಅಂತ ಇದನ್ನ ಕರೀತಾರೆ. ಈ ನಾಣ್ಯದ ಮತ್ತೊಂದು ವಿಶೇಷತೆ ಏನು ಅಂದ್ರೆ, ಆಫ್ರಿಕಾದಲ್ಲಿರುವಂತಹ ವೆರೈಟಿ ಆಫ್ ವೈಲ್ಡ್ ಲೈಫ್ ಏನಿದೆ ಅದು ಭಾರತದಲ್ಲೂ ಕೂಡ ಇರುವಂಥದ್ದು. ಹೌದು, ಮೊದಲು ಆಫ್ರಿಕಾ ಖಂಡ ಅದೇ ರೀತಿ ಏಷ್ಯಾ ಖಂಡ ಒಟ್ಟಿಗೆ ಇತ್ತು. ತದನಂತರ ಕಾಲಕ್ರಮೇಣ ಭೂಚಕ್ರದಲ್ಲಿ ಆದಂತಹ ಟೆಕ್ಟಾನಿಕ್ ಪ್ಲೇಟ್ಗಳ ಮೂವ್ಮೆಂಟ್ ಇಂದ 2 ಖಂಡಗಳು ಬೇರೆ ಬೇರೆ ಆಯಿತು. ಮಧ್ಯದಲ್ಲಿ ಸಮುದ್ರ ಬಂತು. ಅಲ್ಲಿರುವಂತಹ ವೈಲ್ಡ್ ಲೈಫ್ಗಳೇ ಇಲ್ಲಿಯೂ ಇರುವಂಥದ್ದು. ಸೊ ಸೇಮ್ ಲೈಫ್ ಸ್ಟೈಲ್ ಎಲ್ಲವೂ ಕೂಡ ಸೇಮೇ ಇರುವಂಥದ್ದು. ನಾವು ಸ್ವಲ್ಪ ಏಷ್ಯಾ ಖಂಡದವರು ಸ್ವಲ್ಪ ಮುಂದುವರೆದಿದ್ದೇವೆ ನವಯುಗದಲ್ಲಿ. ಅವರು ಇನ್ನು ಸ್ವಲ್ಪ ಒಂದು 50-60 ವರ್ಷಗಳ ಹಿಂದೆ ಇದ್ದಾರೆ. ಅವರು ಮಾಡ್ತಾ ಇರತಕ್ಕಂತಹ ಪ್ಯೂರ್ ಬೇಸಾಯ, ಅವರ ಒಂದು ವೈಲ್ಡ್ ಲೈಫ್ನ ಅವರು ಸೆಕ್ಯೂರ್ ಮಾಡುವಂತಹ ರೀತಿ ಎಲ್ಲವೂ ಕೂಡ ಏನ್ ಹೇಳ್ತಾರೆ ಅಂದ್ರೆ, ಒಂದು ಟ್ರೈಬ್ ಕಮ್ಯುನಿಟಿ ಅಂತ ಆ ತರದ ಒಂದು ಮೈಂಡ್ ಸೆಟ್ ಅವ್ರದ್ದು. ಸೊ ಆ ಒಂದು ಪ್ಯೂರ್ ಮೈಂಡ್ ಸೆಟ್ ಇಂದಾನೆ ಅವರು ಅಲ್ಲಿನ ಅನಿಮಲ್ಗಳನ್ನಾಗಿರ್ಬೋದು ಅದನ್ನೇ ಬೇಟೆ ಆಡ್ತಾರೆ, ಮತ್ತೆ ಅದನ್ನೇ ಪೂಜೆ ಮಾಡ್ತಾರೆ. ಇದು ಅವರ ಟ್ರೈಬ್ ಕಮ್ಯುನಿಟಿ. ನಮ್ಮಲ್ಲೂ ಕೂಡ ಹಾಗೆ ಇರುವಂತದ್ದು. ಕೆಲವೊಂದು ಜನಾಂಗದವರು ಅನಿಮಲ್ಗಳನ್ನ ಬೇಟೆ ಆಡ್ತಾ ಇದ್ರು ಮೊದಲು. ಇನ್ನೊಂದು ಕೆಲವು ಜನಾಂಗದವರು ಅನಿಮಲ್ಗಳನ್ನ ಪೂಜೆ ಮಾಡ್ತಾ ಇದ್ರು. ಬೇಟೆ ಆಡೋರ್ಗೂ ಕೂಡ ಆ ಬೇಟೆಯನ್ನ ಪೂಜಿಸುವಂತಹ ಸಂಸ್ಕೃತಿ ನಮ್ದು.
ಅದೇ ರೀತಿ ಅವರಲ್ಲೂ ಇರುವಂತದ್ದು ರಿಸೆಂಬಲ್ ಸೇಮ್ ಅದೇ ರೀತಿ ಇರುವಂತದ್ದು. ಸೊ ಈ ಒಂದು ನಾಣ್ಯದ ಇಂದಿನ ಬೆಲೆ 150ರಿಂದ ಶುರುವಾಗುತ್ತೆ. ಅಂದ್ರೆ ಏನು ಫೈನ್ ಕಂಡೀಷನ್ ಅಲ್ಲಿ, UNC ಕಂಡೀಷನ್ ಇತ್ತು ಅಂದ್ರೆ 500 ರೂಪಾಯಿಗಿಂತ ಹೆಚ್ಚಿನ ಬೆಲೆ ಇರುವಂತದ್ದು 450ರಿಂದ 500 ರೂಪಾಯಿ. ಸೊ ನಾನು ಈ ನಾಣ್ಯವನ್ನ 450 ರೂಪಾಯಿ ಕೊಟ್ಟು ಒಂದು ಕಾಯಿನ್ ಎಕ್ಸಿಬಿಷನ್ ಅಲ್ಲಿ ಕೊಂಡುಕೊಂಡೆ. ನಿಮ್ಗಾಗ್ಲೇ ಹೇಳಿದೀನಿ, ನಿಮ್ಮ ಹತ್ರ ಯಾವ್ದಾದ್ರು ವಿಶೇಷವಾದಂತಹ ಫಾರಿನ್ ಕಾಯಿನ್ ಇತ್ತು ಅಂದ್ರೆ ಅದ್ರ ಬಗ್ಗೆ ನೀವು ಕೇಳಬಹುದು ಕಾಮೆಂಟ್ ಅಲ್ಲಿ. ಅಥವಾ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಯಾವ ದೇಶದ ನಾಣ್ಯ ಅಂತ ಅಟ್ಲೀಸ್ಟ್ ತಿಳ್ಕೊಂಡ್ರೆ ನಾನು ಅದನ್ನ ರಿವ್ಯೂ ಮಾಡ್ತೀನಿ. ನೀವು ಏನಾದ್ರು ರಿಕ್ವೆಸ್ಟ್ ಮಾಡಿದ್ರೆ ಈ ವಿಡಿಯೋ ನನಗೆ ಈ ದೇಶದ ಒಂದು ಈ ಕಾಯಿನ್ ವಿಡಿಯೋ ಬೇಕು ಅಂದ್ರೆ ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೇನೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಧನ್ಯವಾದಗಳು.